ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಇಂಡಿಯನ್ ಪೋಸ್ಟ್ GDS ರಿಸಲ್ಟನ್ನು ಹೇಗೆ ಚೆಕ್ ಮಾಡೋದು ಮತ್ತು ಯಾವಾಗ ಬಿಡ್ತಾರೆ ಅನ್ನೋದನ್ನು ನೋಡೋಣ. ನೀವು ಫಸ್ಟ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವರಿಗೆ ಕೂಡ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಓಕೆನಾ? ಸೊ ಫಸ್ಟ್ ಬಂದುಬಿಟ್ಟು ಗೂಗಲಿಗೆ ಹೋಗ್ಬಿಟ್ಟು ಇಂಡಿಯನ್ ಪೋಸ್ಟ್ ಆಫೀಸ್ ರಿಕ್ರೂಟ್ಮೆಂಟ್ 2026 ಅಂತ ಸರ್ಚ್ ಮಾಡಬೇಕು. ಇದಾದಮೇಲೆ ಸ್ನೇಹಿತರೆ ಇಂಡಿಯಾ ಪೋಸ್ಟ್ GDS ಆನ್ಲೈನ್ ವೆಬ್ಸೈಟಿಗೆ ಹೋಗ್ಬಿಟ್ಟು, ಸ್ವಲ್ಪ ನೆಟ್ವರ್ಕ್ ಇಶ್ಯೂಸ್ ಇದೆ. ಸೊ ಇಂಡಿಯನ್ ಪೋಸ್ಟ್ ಆಫೀಸ್ GDS ಆನ್ಲೈನ್ ಎಂಗೇಜ್ಮೆಂಟ್ ಅಂತ ಇದೆ. ಸೊ ಕ್ಯಾಂಡಿಡೇಟ್ ಕಾರ್ನರ್ ಅಂತ ಇದೆ. ಸೊ ಇಲ್ಲಿ ಹೋಗ್ಬಿಟ್ಟು ಸ್ನೇಹಿತರೆ, ನೀವು ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಅಂತ ಒಂದು ಆಪ್ಷನ್ ಇದೆ, ಓಕೆನಾ? ಹೋಗ್ಬಿಟ್ಟು ಕರ್ನಾಟಕ ಸರ್ಚ್ ಮಾಡಬೇಕು. ಕರ್ನಾಟಕ ಸರ್ಚ್ ಆದಮೇಲೆ ಸೊ ಇದು ಒಂದು ನಿಮಿಷ, ಕರ್ನಾಟಕ ಸರ್ಚ್ ಆದಮೇಲೆ ಇಲ್ಲಿ 6 ಲಿಸ್ಟನ್ನು ಬಿಡ್ತಾರೆ, ಓಕೆನಾ? ಫಸ್ಟ್ ಬಂದುಬಿಟ್ಟು ಸಪ್ಲಿಮೆಂಟರಿ ಲಿಸ್ಟ್ 2, ಓಕೆನಾ? ಇದನ್ನು ಕ್ಲಿಕ್ ಮಾಡಬೇಕು. ಸೊ ಈ ಥರ ಕ್ಲಿಕ್ ಮಾಡಾದಮೇಲೆ ಈ ಥರ ಬರುತ್ತೆ. ಈ ಥರ ಬರುತ್ತೆ, ಓಕೆನಾ? ಸೊ ಇಲ್ಲಿ ಕ್ಲಿಕ್ ಹಿಯರ್ ಅಂತ ಮಾಡಿ. ಈ ಥರ ಮಾಡಿದರೆ ನೋಡಿ ಸ್ನೇಹಿತರೆ, ಇಲ್ಲಿ ಗ್ರಾಮೀಣ್ ಡಾಕ್ ಸೇವಕ್ GDS ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ ಅಂತ ಇದೆ. ಸೊ ಇದಿನ್ನೂ ಬಿಟ್ಟಿಲ್ಲ, ಓಕೆನಾ? ಸೊ ಇದು ಬರೋ ಒಂದು 2 ದಿನ ಆಗ್ಬೋದು. ಒಂದು 2 ದಿನದ ಒಳಗಡೆ ಖಂಡಿತವಾಗಿ ಬಿಟ್ಟೇ ಬಿಡ್ತಾರೆ. ಸೊ ಇದೇ ರೀತಿ ಹೋಗ್ಬಿಟ್ಟು ನೀವು ಕರ್ನಾಟಕದಲ್ಲಿ ಸರ್ಚ್ ಮಾಡಿ. ಕರ್ನಾಟಕದಲ್ಲಿ ಅಲ್ಲಿ ಇರುತ್ತೆ ಸ್ನೇಹಿತರೆ 2026 ಅಂತ. ಸೊ ಇದು 2025 ಆಗಿದೆ. ಸೊ ಹಾಗಾಗಿ 26ನ್ನು ನೀವು ನೋಡಿಕೊಂಡು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಿದರೆ ಸ್ನೇಹಿತರೆ, ಖಂಡಿತ ನಿಮ್ಮ ನೇಮನ್ನೇ ಇದೆ. ನೆಕ್ಸ್ಟ್ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಇದಕ್ಕೆ ನೀವು ಸೆಲೆಕ್ಟ್ ಆಗ್ತೀರಾ. ಸೊ ಆದಷ್ಟು ಬೇಗ ರಿಸಲ್ಟ್ ಅನೌನ್ಸ್ ಮಾಡಿದರೆ ಖಂಡಿತ ನಾನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವು ನೋಡಿಕೊಂಡು ನಿಮ್ಮ ನೇಮನ್ನು ಸರ್ಚ್ ಮಾಡ್ಬೋದು. ಹಾಗೆ ಬೇರೆಯವರಿಗೂ ಕೂಡ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.